ಗಣಿನಾಡಲ್ಲಿ ಮತ್ತೊಮ್ಮೆ ಪಾರುಪತ್ಯ ಮೆರೆಯೋದಕ್ಕೆ ಅಖಾಡಕ್ಕಿಳಿದಿದ್ದ ಜನಾರ್ದನ ರೆಡ್ಡಿ ಮೊದಲ ಪ್ರಯತ್ನದಲ್ಲೇ ಸೋತು ಸುಣ್ಣವಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ದುಮ್ದುಬಿ ಬಾರಿಸಿದ ರೆಡ್ಡಿಗೆ ಕೈ ಕಲಿಗಳು ಸೋಲಿನ ರುಚಿ ತೋರಿಸಿದ್ದಾರೆ. ಇವತ್ತಿನಿಂದ ನನ್ನ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ ಅಂತೇಳಿ 5 ಗ್ಯಾರಂಟಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ನಮಗೆ ಈ ಚುನಾವಣೆಯಲ್ಲಿ ಸಹಕಾರಿಯಾಗಿದೆ. ಎಲ್ಲ ಅಡ್ಡದಾರಿಗಳನ್ನು ಮತ್ತು ಎಲ್ಲ ಶಕ್ತಿಗಳನ್ನು ಕೂಡ ಅವರು ಉಪಯೋಗಿಸಿ ಗೆದ್ದಿರುವಂತದ್ದು ಇದು. ರೆಡ್ಡಿಗೆ ರೆಡ್ ಸಿಗ್ನಲ್, ಸಂತೋಷೇ ದಾದಾ. ಸಂಡೂರು ಗೆದ್ದ ಕೈಪಡೆ, ಕಮಲ ಅಯೋಮಯ. ಸಂಡೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸುನಾಮಿಯೇ ಎದ್ದಿದೆ. ಕೈಪಾಳ್ಯದ ಭದ್ರಕೋಟೆಯಲ್ಲಿ ಕಮಲ ಅರಳಿಸಬೇಕು ಅಂತ ಪಣ ತೊಟ್ಟು ನಿಂತವರಿಗೆ ಸಂಡೂರಿನ ಮತದಾರರು ಸೋಲಿನ ಪಾಠ ಮಾಡಿದ್ದಾರೆ. ತುಕಾರಾಂ ಕುಟುಂಬ ರಾಜಕೀಯಕ್ಕೆ ಬ್ರೇಕ್ ಹಾಕಬೇಕು, ರೆಡ್ಡಿಯ ಪರಮಾಪ್ತ ಬಂಗಾರುಗೆ ಪಟ್ಟ ಕಟ್ಟಬೇಕು ಅಂತ ಕಮಲ ಪಾಳ್ಯ ಏನೆಲ್ಲ ಕಸರತ್ತು ಮಾಡಿದ್ರೂ ಕೊನೆಗೆ ಸಂಡೂರಲ್ಲಿ ಕಾಂಗ್ರೆಸ್ಸೇ ಗೆದ್ದಿದೆ. ಗಂಡನ ಕ್ಷೇತ್ರದಲ್ಲಿ ಪತ್ನಿ ಅನ್ನಪೂರ್ಣಗೆ ಮಣೆ ಹಾಕಿದ್ದಾನೆ ಮತದಾರ. ಎಲೆಕ್ಷನ್ ಘೋಷಣೆಯಾದ ದಿನದಿಂದಲೂ ಸಂತೋಷ್ ಲಾಡ್ ವರ್ಸಸ್ ರೆಡ್ಡಿಗಾರು ಅಂತಾನೆ ಬಿಂಬಿತವಾಗಿತ್ತು. ಅನ್ನಪೂರ್ಣ ಪರ ಸಂತೋಷ್ ಲಾಡ್ ಅಖಾಡಕ್ಕೆ ಇಳಿದ್ರೆ ಬಂಗಾರು ಬೆನ್ನಿಗೆ ಜನಾರ್ದನ ರೆಡ್ಡಿ ನಿಂತಿದ್ರು. ಅದರಲ್ಲೂ ಎಲೆಕ್ಷನ್ ಹೊತ್ತಲ್ಲೇ ದಶಕದ ನಂತರ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದು ಬಿಜೆಪಿಗೆ ದೊಡ್ಡ ಶಕ್ತಿಯೇ ಅಂತ ಊಹಿಸಿದ್ರು. ಸಂಡೂರಲ್ಲೇ ಮನೆ ಮಾಡಿದ್ರೂ ಮತದಾರರ ಮನಸ್ಸು ಗೆಲ್ಲಲಾಗಲಿಲ್ಲ ರೆಡ್ಡಿ. ಅಂತಿಮವಾಗಿ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸಿ ಮೆರೆಸಿದ್ದಾರೆ. ಹಾಗಾದ್ರೆ ಯಾರಿಗೆ ಎಷ್ಟೆಷ್ಟು ಮತ ಬಿದ್ದಿವೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಈ ಅನ್ನಪೂರ್ಣ 93,616 ಮತಗಳನ್ನ ಪಡೆದ್ರೆ, ಬಿಜೆಪಿಯ ಬಂಗಾರಿ ಹನುಮಂತು 83,967 ಮತಗಳನ್ನ ಪಡೆದಿದ್ದಾರೆ. ಇದರೊಂದಿಗೆ ಅನ್ನಪೂರ್ಣ 9,649 ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ. ಸಂಡೂರಲ್ಲಿ ಗೆಲುವಿನ ನಗೆ ಬೀರ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಫುಲ್ ಖುಷಿಯಾಗಿದ್ದಾರೆ. ನನ್ನ ಸಂಡೂರು ತಾಲೂಕಿನ ಎಲ್ಲ ಪ್ರಬುದ್ಧ ಪ್ರಜ್ಞಾವಂತ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ತಮ್ಮ ಸೇವೆಗೆ ನಮ್ಮ ಪಕ್ಷದಿಂದ ನನ್ನನ್ನು ಜನ ಆರಿಸಿದ್ದಾರೆ. ಅದಕ್ಕೋಸ್ಕರ ಇವತ್ತಿನಿಂದ ನನ್ನ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಾನು 4 ಬಾರಿ ಶಾಸಕನಾಗಿ ಅಲ್ಪಾವಧಿಗೆ ಸಚಿವನಾಗಿ ಯಾವುದೇ ಕಳಂಕರಹಿತವಾಗಿ ಇವತ್ತು ಎಲ್ಲ ಒಂದು ಸಂವಿಧಾನದ ಮೌಲ್ಯಗಳನ್ನ ನಾವು ಅಳವಡಿಸಿಕೊಂಡು ಇವತ್ತು ನಾವು ಚುನಾವಣೆ ಎದುರಿಸಿದ್ವಿ. ಅದರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ. ಅದೇ ನಮಗೆ ಬೆನ್ನೆಲುಬಾಗಿ ನಿಂತ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ನಮ್ಗೆ 5 ಗ್ಯಾರಂಟಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ನಮಗೆ ಈ ಚುನಾವಣೆಯಲ್ಲಿ ಸಹಕಾರಿಯಾಯಿತು. ಆರಂಭದಿಂದ ನಾವು ಪ್ರೋಗ್ರಾಮ್ಸ್ ಬಗ್ಗೆನೇ ಮಾತನಾಡಿದ್ದೀವಿ. ಒಂದು ಪ್ರೋಗ್ರಾಮ್ಸು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಅದು ಜನರು ಖಂಡಿತವಾಗೂ ಕೈ ಹಿಡಿದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ವಿಶೇಷವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಜನ ಕೈ ಹಿಡಿದಾರೆ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೀನಿ. ಬಟ್ ಇವತ್ತು ಗೆಲುವಿರತಕ್ಕಂಥದ್ದು ಪ್ರಜಾಪ್ರಭುತ್ವ, ಬಡವರು ಪಾರ್ಟಿಗೆ ಬಡವರು ಓಟ್ ಹಾಕಿದ್ದಾರೆ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೀನಿ. ಸಂಡೂರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ನೆಕ್ ಟು ನೆಕ್ ಫೈಟ್ ಏರ್ಪಟ್ಟಿತ್ತು. ಆದ್ರೆ ಸೃಷ್ಟಿಯಾಗಿದ್ದು ಮಾತ್ರ ತುಕಾರಾಂ ಸಾಮ್ರಾಜ್ಯ. ಹಾಗಾದ್ರೆ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಕಾರಣ ಆಗಿದ್ದೇನು ಅಂತ ನೋಡೋದಾದ್ರೆ, ಸಂಡೂರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಸಂತೋಷ್ ಲಾಡ್ ರಣತಂತ್ರ. ಜೊತೆಗೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಕೈ ಹಿಡಿದಿವೆ. ಸ್ವಪಕ್ಷೀಯರ ಮಧ್ಯೆ ಎದ್ದಿದ್ದಂತಹ ಅಸಮಾಧಾನವನ್ನ ಹತ್ತಿಕ್ಕುವಲ್ಲಿ ಕಾಂಗ್ರೆಸ್ ನಾಯಕರು ಮಹತ್ವದ ಹೆಜ್ಜೆ ಇಟ್ಟಿದ್ರು. ಹಾಗೆಯೇ ಹೋಬಳಿ ಮಟ್ಟಕ್ಕಿಳಿದು ಕಾಂಗ್ರೆಸ್ ಸಚಿವರು ಕೆಲಸ ಮಾಡಿದ್ರು. ಇದು ಜನಾರ್ದನ ರೆಡ್ಡಿ ಎದುರು ಭರ್ಜರಿ ಕಾರ್ಯತಂತ್ರ ರೂಪಿಸಲು ಸಹಕಾರಿಯಾಗಿತ್ತು. ಹಾಗಾಗಿಯೇ ಮಹಿಳಾ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿದ್ದು ಎಸ್ಸಿ ಎಸ್ಟಿ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬಿದ್ದಿವೆ. ಇನ್ನು ಸಂಡೂರು ನಮ್ಮದೇ ಅಂತಿದ್ದ ಬಿಜೆಪಿ ನಾಯಕರು ಮುಗ್ಗರಿಸಿದೆಲ್ಲಿ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ವಿರುದ್ಧ ರಣತಂತ್ರ ರೂಪಿಸುವಲ್ಲಿ ಬಿಜೆಪಿ ನಾಯಕರು ಮೊದಲಿನಿಂದಲೂ ವಿಫಲವಾದ್ರು. ಜನಾರ್ದನ ರೆಡ್ಡಿಗೆ ಉಸ್ತುವಾರಿ ನೀಡಿದ್ರೂ ಮತಬೇಟೆ ಆಡುವಲ್ಲಿ ಸಕ್ಸಸ್ ಆಗ್ಲೇ ಇಲ್ಲ. ಅದರಲ್ಲೂ ಬಿಜೆಪಿ ನಾಯಕರಲ್ಲೇ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಿದ್ದರ ಜೊತೆಗೆ ರೆಡ್ಡಿ ವಿರೋಧಿ ಬಣ ಕೂಡ ತೆರೆಮರೆಯಲ್ಲಿ ಕೆಲಸ ಮಾಡಿತ್ತು. ಬಳ್ಳಾರಿಯಲ್ಲಿ ರೆಡ್ಡಿ ಇಲ್ಲದೆ ತಮ್ಮದೇ ಸಾಮ್ರಾಜ್ಯವನ್ನ ಕಟ್ಟಿಕೊಂಡವರಿಗೆ ಮತ್ತೆಲ್ಲಿ ರೆಡ್ಡಿ ಬುಡ ಭದ್ರವಾದ್ರೆ ತಾವು ಅಭದ್ರವಾಗ್ತೀವೋ ಅನ್ನೋ ಭಯದಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು ಅಂತಾನೆ ಹೇಳಲಾಗ್ತಿದೆ. ಇನ್ನು ದಿವಾಕರ್ಗೆ ಬಿಜೆಪಿ ಟಿಕೆಟ್ ತಪ್ಪಿದ್ದರಿಂದಲೂ ಒಂದಿಷ್ಟು ಮತಗಳು ಕಾಂಗ್ರೆಸ್ ಪಾಲಾಗಿವೆ. ಅಷ್ಟೇ ಅಲ್ಲ, ಅನ್ನಪೂರ್ಣ ಪತಿ ತುಕಾರಾಂ ಬಳ್ಳಾರಿ ಸಂಸದರು ಬೇರೆ. ಹೀಗಾಗಿ ಸಂಸದರ ಮೇಲೆ ಜನರಿಗೆ ವಿಶ್ವಾಸ ಮೂಡಿದ್ರಿಂದ ಬಿಜೆಪಿಗೆ ಕೈಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಮುದಾಯದ ಅಸ್ತ್ರವನ್ನ ಹೂಡಿದ್ರು. ಫೈನಲಿ ಗೆದ್ದಿದ್ದು ಮಾತ್ರ ಅನ್ನಪೂರ್ಣ. ಈ ಸೋಲಿಗೆ ಕಾರಣ ಏನಂತಂದ್ರೆ, ಇಲ್ಲಿ ಸಂತೋಷ್ ಲಾಡ್ ಮತ್ತು ತುಕಾರಾಂ ಅವರು ಚುನಾವಣೆ ಮಾಡಿಲ್ಲ.
ಇಲ್ಲಿ ಮಾಡಿದ್ದು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಚುನಾವಣೆ ಮಾಡಿದ್ರು. ಅವರ ಬೆಟಾಲಿಯನ್ ಇದೆ, ಏನೋ ಒಂದು ಪಟಾಲಿಯನ್ ಟೀಮ್ ಅಂತಿದೆ. ಶಿವರಾಜ್ ತಂಗಡಿ, ಜಮೀರ್ ಅಹಮದ್ ಇಂಥ ಟೀಮ್ ಬಂದು ರಾತ್ರಿ ಅಕ್ರಮಗಳನ್ನ ಸಿಕ್ಕಾಪಟ್ಟೆ ಹಂಚಿದ್ರು, ಕೋಟ್ಯಾಂತರ ಹಣ ವ್ಯವಹರಿಸಿದ್ರು, ಹಣ ಎಂಡ ಸರ ಎಲ್ಲ ಹಂಚಿದ್ರು. ಮತದಾನದ ಒಂದು ದಿನ ಮುಂಚೆ ಹಣ ಕೊಟ್ಟಿರುವಂಥದ್ದು, ಅದರೊಟ್ಟಿಗೆ ಮತದಾನಕ್ಕೆ ಜನರಿಗೆ ಹಣ ಹಂಚಿರುವಂಥ ಒಂದು ವಿಚಾರ ಆಗಿರ್ಬೋದು. ಅಂದರೆ ಹಣದ ಹೊಳೆನೇ ಅವರು ಹರಿಸಿರುವಂಥ ಒಂದು ವಿಷಯ. ಅವರು ಎಲ್ಲ ರೀತಿಯ ಶಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಅವರ ಅಸ್ತಿತ್ವಕ್ಕೋಸ್ಕರ ಎಲ್ಲ ಅಡ್ಡದಾರಿಗಳನ್ನು ಮತ್ತು ಎಲ್ಲ ಶಕ್ತಿಗಳನ್ನು ಕೂಡ ಅವರು ಉಪಯೋಗಿಸಿ ಗೆದ್ದಿರುವಂಥದ್ದು ಇದು. ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ, ಅದರಲ್ಲೇನೋ ಎರಡು ಮಾತಿಲ್ಲ. ಎರಡೂ ಪಕ್ಷದ ಮುಖಂಡರೆಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ ಬರೋಂಥ ದಿನಗಳಲ್ಲಿ. ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು, ಯಾತಕ್ಕೋಸ್ಕರ ನಮಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಯಾವಾಗ ಸಂಡೂರಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸ್ತೋ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ. ಬೀದಿ ಬೀದಿಯಲ್ಲೂ ಪಟಾಕಿ ಸಿಡಿಸಿ ಕಾಂಗ್ರೆಸ್ ಪರಾಜಯ ಘೋಷ ಕೂಗಿದ್ರು. ಒಟ್ನಲ್ಲಿ ಸಂಡೂರಲ್ಲಿ ಮತ್ತೆ ಕಾಂಗ್ರೆಸ್ ಗದ್ದುಗೆ ಏರಿದ್ದು, ಗಣಿನಾಡಲ್ಲಿ ಮತ್ತೆ ಕಮಲ ಕಲರವ ಶುರು ಮಾಡಬೇಕು ಅಂದವರಿಗೆ ಬಿಗ್ ಶಾಕ್ ಎದುರಾಗಿದ್ದಂತೂ ಸುಳ್ಳಲ್ಲ. ಬಸವರಾಜ್, ನ್ಯೂಸ್ 18 ಬಳ್ಳಾರಿ.